ಇದೀಗ ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಾಜು ಅಂತ, ನೊಂದ ಚಾಲಕರ ವೇದಿಕೆಯಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹೇಳಿ, ನಿಮ್ಮ ಬೇಡಿಕೆ ಏನು? ಅದೇ ಮೇಡಮ್, ನಮ್ಮದು ಇದೇ ಆಯ್ತಾ ಇರೋದು. ಯಾಕಂತೇಳಿ ಏನು ಷಣ್ಮುಖಪ್ಪ ಅವರು ಏಕಾಏಕಿ ಕೊಟ್ಟಿದ್ದಾರೆ, ಅದು ಯಾರು ಹೊರೆ ಆಗುತ್ತೆ ಅಂತೇಳಿ ಅವ್ರು ಯೋಚನೆ ಮಾಡಬೇಕಿಲ್ಲ. ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದ್ರೆ ಅವ್ರಿಗೆ ಕನ್ಫ್ಯೂಸ್ ಅಂತ ಅನ್ಸುತ್ತೆ ಇದು. ಯಾಕೆಂತ ಹೇಳಿದ್ರೆ ಏಕಾಏಕಿ ಚಾಲಕರನ್ನ ಜೀವನ ಹಾಳು ಮಾಡುವಂಥ ವ್ಯವಸ್ಥೆ ಇದು. ಬೆಂಗಳೂರು ಸರೌಂಡಿಂಗ್ ಒಳಗಡೆ ಲಾರಿನ ಬಿಡಿ ಅಂತ ಹೇಳಿದ್ರೆ, ಟೈಮಿಂಗ್ಸ್ ಒಳಗಡೆ ಬಿಡಿ ಅಂತ ಹೇಳಿದ್ರೆ, ಹಂಗಾರೆ ಓದೋವಂಥ ಮಕ್ಕಳಿಗೆ ತೊಂದರೆ ಆಗಲ್ವಾ? ಇಲ್ಲ ಕೆಲಸ ಕಾರ್ಯಕ್ಕೆ ಹೋಗೋರಿಗೆ ತೊಂದರೆ ಆಗಲ್ವಾ? ತೊಂದರೆ ಆಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಬೇಕು. ಇವತ್ತು ಯಾಕೆ ಬಾರ್ಡ್ರುಗಳಲ್ಲಿ ಭಾಗದಲ್ಲಿ ಅಲ್ಲಿ ಅನ್ಲೋಡ್ ಆದರೆ ಲಾರಿಗಳವ್ರು ತಂದರೆ ಚಿಕ್ಕ ಗಾಡಿಯವ್ರಿಗೆ ಒಂದು ಜೀವನ ಸಿಕ್ಕುತ್ತೆ. ಒಂದು ಲಾರಿಯಿಂದ ತಂದಿರೋದು ಒಂದು ಐದು ಗಾಡಿಗಳು ಲೋಡು ಅನ್ಲೋಡ್ ಮಾಡಿಸ್ಕೊಂಡು ಎತ್ಕೊಂಡ್ಬಂದು ಹಾಕಿದ್ರೆ ಅಲ್ಲ ಒಂದು ಛೋಟ ಗಾಡಿಗೆ, ಅದು ಇದು ಟ್ರಕ್ ಚಿಕ್ಕ ಗಾಡಿಗೆ ಟಾಟಾ ಎಸ್ ಆಗಿರ್ಬೋದು, 8 ಫೀಟು 7 ಫೀಟು 9 ಫೀಟು 407 ಅವ್ರಿಗೆ ಅಲೋ ಆಗುತ್ತೆ. ಬೆಂಗಳೂರು ಒಳಗಡೆ ಅಲೋ ಇದೆ, ಸಿಟಿ ಒಳಗಡೆ ಅಲೋ ಇದೆ. ದೊಡ್ಡ ಗಾಡಿ ಬಂದು ಎಲ್ಲಿ ಜಾಗ ಸಾಲುತ್ತೆ? ಇಲ್ಲಿರುವಂಥ ಟ್ರಾಫಿಕ್ ತೊಂದರೆ. ಹೆವಿ ವೆಹಿಕಲ್ಸ್ಗೆ ಟೈಮ್ ಲಿಮಿಟ್ ಇದೆ. ರಾತ್ರಿ ಹೊತ್ತು ಓಡಾಡ್ಬೋದು ಅವರು, ಬೆಳಗ್ಗೆ ಹೊತ್ತು ಇಷ್ಟಿಷ್ಟು ಅಂತ ಟೈಮ್ ಸೆಟ್ ಮಾಡಿದ್ದಾರೆ. ಸಲೀಂ ಅಹಮದ್ ಸಾಹೇಬ್ರು ಅದನ್ನ ಕರೆಕ್ಟಾಗಿ ಮಾಡಿದ್ರು. ಅವ್ರಿಗೆ ಅಪ್ಸೆಟ್ ಮಾಡಬೇಕು ನಿಮ್ಮ ವಾಹಿನಿ ಮುಖಾಂತರ. ಯಾಕೆಂದ್ರೆ ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ, ಅಂಥ ಟೈಮಲ್ಲಿ ಈ ಥರ ವಾಹನಗಳು ಬಂದಾಗ ಸಮಸ್ಯೆ ಆಗುತ್ತೆ ಅಂತ ಹೇಳಿ 11 ಗಂಟೆಗೆ ಇದು ಮಾಡಿದ್ರು. ಅದೊಂದು ತುಂಬ ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ. ಅವರು ಎಲ್ಲ ಪರೀಕ್ಷೆ ಮಾಡಿ ನೀಟಾಗಿ ಅದನ್ನು ಇದು ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು. ಅದರಿಂದ ಅದೊಂದು ಇದು. ಬಟ್ ಏನಪ್ಪ ಅಂದರೆ ಇವರು ಇವ್ರು ಹೇಳ್ದಂಗೆ ಅದು ಏಕಾಏಕಿ ಎಲ್ಲರೂ ವಿಶ್ವಾಸ ತಗೊಂಡು ಮಾಡಿದ್ರೆ ಇನ್ನೂ ಸ್ವಲ್ಪ ಯಶಸ್ವಿ ಆಗದೆ. ಪ್ರಕಾರ ಏನು ಈ ಮುಷ್ಕರ ಯಶಸ್ವಿ ಆಗುತ್ತಾ ಅಥವಾ ಹೆಂಗೆ ಮಾಡ್ಬೇಕಿತ್ತಾ ಬೇಡವಾ? ಮೇಡಮ್, ಹಿರಿಯ ಹೋರಾಟಗಾರರು ಫಸ್ಟ್ ಎಲ್ಲಾರು ಒಂದು ಒಗ್ಗಟ್ಟು ತಗೊಬೇಕಾಗಿತ್ತು. ಬರೀ ಲಾರಿ ಡ್ರೈವರ್ ಅಂತ ಹೇಳಿದ್ರೆ ಬರೀ ಲಾರಿನೇ ಅಲ್ಲ ಮೇಡಮ್, ಎಲ್ಲರೂ ಸೇರ್ತೀವಿ. ಚಿಕ್ಕಗಾಡಿನವರು ಅವರು ಡ್ರೈವರ್ ಅಲ್ವಾ? ಡ್ರೈವರ್ನ ನೀವು ತಗೊಳ್ಳಲ್ಲ. ಇವು ಯಾರೋ ಹೇಳ್ತಾ ಇದ್ರು ಇವಾಗ, ಸರ್ 3 ಲಕ್ಷ ಗೂಡ್ಸ್ ಗಾಡಿಗಳನ್ನ ನಿಲ್ಲಿಸ್ಬಿಡ್ತೀರಿ ಅಂತೇಳಿ. ಗೂಡ್ಸ್ ಬಗ್ಗೆನೇ ಮಾಹಿತಿ ಇರಲ್ಲ. ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ. ಏರ್ಪೋರ್ಟಲ್ಲಿ ಅದೊಂದು ದಂಧೆ ನಡೀತಾ ಇದೆ. ಯಾವತ್ತೇ ಆಗಲಿ ಪಕ್ಷ ಪರವಾಗ್ಲಾಗಿರ್ಬೋದು, ವ್ಯಕ್ತಿ ಪರವಾಗ್ಲಿ ಯಾವನ್ನೂ ನಿಂತ್ಕೊಂಡ್ಬೇಡ ಮೇಡಮ್, ಆವಾಗ ಒಳ್ಳೇದಾಗುತ್ತೆ. ಬೇರೆ ಅವ್ರವ್ರವ್ರು ಇದಕ್ಕೋಸ್ಕರ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸ್ವಾರ್ಥನೇ. ಹೌದು, ತಾವ್ ಹೇಳ್ದಂಗೆ ಸ್ವಾರ್ಥಕ್ಕೋಸ್ಕರ ಬಂದ್ ಕರೆದ್ರೆ ಎಲ್ಲೂ ಕೂಡ ಯಶಸ್ವಿ ಆಗಲ್ಲ. 2004ರಲ್ಲಿ ಕೂಲಿ ಆಳುಗಳು ಏನ್ ಕೆಲಸ ಮಾಡ್ತಾರೆ, ಮಳ್ಳಾರಿಲಿ ಇಟ್ಕೆ ಲಾರಿಲಿ ಏನ್ ಕೆಲಸ ಮಾಡ್ತಾರೆ, ಅವ್ರು ಒಂದು ಹೊತ್ತು ಊಟಕ್ಕೆ ಇಲ್ದಿರ ಸೂಸೈಡ್ ಮಾಡ್ಕೊಂಡು ಸಾಯೋಂಥ ಪರಿಸ್ಥಿತಿ ಬರ್ತದೆ. ಯಾರು ಹೋಗಿ ನೋಡೋರು ಯಾರು ಇರಲ್ಲ. ಷಣ್ಮುಖಪ್ಪ ಹೇಳ್ಬಿಡ್ತಾರೆ ಇವತ್ತು, ಆ ಲಾರಿಗಳನ್ನೆಲ್ಲ ನಿಲ್ಸ್ಬಿಡಿ, ಗಾಡಿಗಳನ್ನೆಲ್ಲ ನಿಲ್ಸ್ಬಿಡಿ ಅಂತೇಳಿ. ಇವತ್ತು ನೀವು ಒಂದು ಗಾಡಿ ನಿಂತ್ಕೊಂಡೆ ಅಂದ್ರೆ ಒಂದು ಕುಟುಂಬ ನಿಂತ್ಕೊಂಡಂಗೆ. ಒಂದು ಕುಟುಂಬ, ಒಬ್ಬ ಓನರ್ ಆದ್ರೆ ತಡೀತಾನೆ, ಒಂದು ಶಕ್ತಿ ಆದ್ರೂ ಇರುತ್ತೆ. ಕೂಲಿ ಆಳ್ಗೆಲ್ಲಿ ಇರುತ್ತೆ. ಈಗ ಮತ್ತೇನ್ ಆಪ್ಷನ್ ಇತ್ತು ಅವ್ರಿಗೆ? ಹಾಗಾದ್ರೆ ಈ ಮುಷ್ಕರ ಕರೀದಲ್ಲ ಇದ್ದಿದ್ರೆ ಬೇರೆ ಏನ್ ಮಾತುಕತೆ ಮಾಡ್ಬೋದಾಗಿತ್ತು ಮೇಡಮ್. ಇವರು ಇಲ್ಲಿ ತನಕ ನೀವು ಸರ್ ಮಾಡೇ ಇಲ್ವಾ? ಮಾತುಕತೆ ಆಗಿಲ್ವಾ? ಮನವಿ ಪತ್ರಗಳನ್ನ ಕೊಟ್ಟು ಗಡುವು ಕೊಟ್ಟ ಮೇಲೆ ನಂತರನೇ ಅವರು ಮುಷ್ಕರ ಕರೆ ಮಾಡಿದ್ರು. ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಬರದೇ ಇರೋ ಕಾರಣ ಹೋರಾಟಕ್ಕೆ ಎಷ್ಟು ಸಲ ಮಾತಾಡಿದ್ದಾರೆ, ಯಾರನ್ನ ಕರೆದಿದ್ದಾರೆ, ಎಲ್ಲಿ ಕುತ್ಕೊಂಡು ಮಾತಾಡಿದಾರೆ, ಇಲ್ಲ ಓಲಿ ಸಂಘ ಸಂಘಟನೆಯವ್ರನ್ನ ಕರೆದಿದಾರ, ಇಲ್ಲ ಅಧಿಕಾರಿಗಳನ್ನ ಏನಾದ್ರು ಕರೆದಿ ಮಾತಾಡಿದಾರೆ, ಏನೇನು ತೊಂದರೆ ಆಯ್ತದೆ ಅಂತ ತಿಳಿಸ್ಕೊಡಿದ್ರು. ಯಾರ ಹತ್ರನೂ ಮಾತಾಡಿಲ್ಲ ಮೇಡಮ್. ಅವ್ರ ವೈಯಕ್ತಿಕವಾಗಿ ತಗೊಂಡಿರುವಂತ ನಿರ್ಧಾರಗಳು ಇಲ್ಲಿಂದ ಬೇರೆ ಊರುಗಳಿಗೆ ಹೋಗಿ ತಗೊಳ್ಳೋಂಥದ್ದಿದೆ, ಮಾತಾಡೋಂಥದ್ದಿದೆ. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾಕೆ ತಗೊಳ್ಳಲ್ಲ? ಮಾತಾಡಿದ್ರೆ ಬೇರೆ ಕಡೆ ಹೋಯ್ತಾರಲ್ವಾ ಅವರು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ವಾ? ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕರ್ನಾಟಕ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ರಾಜ್ಯಗಳ ಬಗ್ಗೆ ಅಂತ ಮಾತಾಡ್ಬೇಕು? ಈಗ ನಿಮ್ಮ ಪ್ರಶ್ನೆ ಇರೋದು, ಮುಷ್ಕರ ಒಂದೇ ಉತ್ತರ ಅಲ್ಲ. ಮುಷ್ಕರದಿಂದ ಓನರ್ಗಳಿಗೇನು ಅಂತ ದೊಡ್ಡ ಪೆಟ್ಟು ಬೀಳಲ್ಲ, ಬಟ್ ಲಾರಿ ನಂಬ್ಕೊಂಡು ಜೀವನ ಮಾಡ್ತಾರೆ. ಮಧ್ಯಮ ವರ್ಗ ಕೇಟು ಕೂಲಿ ಆಳುಗಳಂತೂ ಜೀವನ ಹೋಯ್ತಾ ಇದೆ ಮೇಡಮ್. ಇವಾಗ ಹೇಳ್ತೀನಲ್ಲ, ಕಿರುಕುಳ ಅಂತ ಹೇಳಿದ್ರೆ ಒಬ್ಬ ಲಾರಿ ಮಾಲೀಕನಿಗೂ ತೊಂದರೆಗಳಿದೆ ಲೋನ್ ಪ್ರಕಾರವಾಗಿ. ಇವತ್ತು ಲಾರಿ ಮಾಲೀಕರು ಅಂತ ಹೇಳಿದ್ರೆ ಷಣ್ಮುಖಪ್ಪ ಅವ್ರ ಜೊತೆಲಿ ಇರೋರೇನೆ ಮಿನಿಮಮ್ ಇಲ್ಲಾಂದ್ರೆ 100 ಗಾಡಿ ಇಟ್ಟಿರೋರೇನೆ. ಒಂದ್ ಲಾರಿ 2 ಲಾರಿ ಇಟ್ಟಿರೋರಿಗೆ, ಇಲ್ಲ ಒಂದ್ ಗಾಡಿ 2 ಗಾಡಿ ಇಟ್ಟಿರೋರು ಕಷ್ಟ ಗೊತ್ತಾಗುತ್ತೆ. ಎಲ್ಲಾರು ಇರೋರೆ ಮೇಡಮ್, ಇಲ್ದೇ ಹೋದವ್ರು ಯಾರಿಲ್ಲ. ಇಲ್ದೇ ಹೋದವ್ರಿಗೆ ಹೊರೆ ಆಗುತ್ತೆ ಇದು. ಆಮೇಲೆ ಈ ಲಾರಿ ಮುಷ್ಕರ 3 ದಿನಕ್ಕೆ ಮುಂಚೆ ಆದ್ಮೇಲೆ ಅಲ್ಲಿ ಲಾರಿ ನಂಬ್ಕೊಂಡು ಡ್ರೈವರ್ಗಳು ಮತ್ತು ಕ್ಲೀನರ್ಗಳು ಇರ್ತಾರಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಹೆಂಗೆ? ಇವಾಗ ಎಲ್ಲೋ ಒಂದ್ ಕಡೆ ಹೈವೇಲಿ ನಿಂತ್ಬಿಡ್ತಾರೆ. ಇವಾಗ ಒಂದು 100 ಕಿಲೋಮೀಟರ್ ದೂರದಲ್ಲೆಲ್ಲ ಇರ್ತಾರೆ. ಈ ಕಡೆನೂ ಹೋಟ್ಲು ಸಿಗಲ್ಲ, ಆ ಕಡೆನೂ ಹೋಟ್ಲು ಸಿಗಲ್ಲ. ಪಾಪ ಅವ್ರ ಪರಿಸ್ಥಿತಿಗೆ ಏನು? ಇವ್ರೇನಾರ ಅಲ್ಲಿಗೆ ಅವ್ರಿಗೆ ಸರಬರಾಜು ಮಾಡೋ ವ್ಯವಸ್ಥೆ ಇದೆಯಾ? ಅದು ಇಲ್ಲ. ಪಾಪ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಮೇಡಮ್. 3 ತಿಂಗಳು ಡ್ರೈವರ್ಗಳು ಪಾಪ ಇಲ್ಲಿಂದ ಹಿಡಿದು ಗುಜರಾತ್, ಬಿಹಾರ, ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಒಂದ್ಸರಿ ಹೋಗಿ ಬರೋಕೆ 15 20 ದಿವಸ 25 ದಿವಸ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಸಂತ ಮಾತೇ ಇಲ್ಲ ಮೇಡಮ್. ಗಾಡಿ ನಿಲ್ಸಂತ ಮಾತೇ ಇಲ್ಲ. 100% ಲಾರಿ ಮುಷ್ಕರ ಯಶಸ್ವಿ ಆಗ್ತಾ ಇದೆಯಾ ನಿಮ್ಮ ಪ್ರಕಾರ ಅಂತ ಕೇಳಿದಕ್ಕೆ ಅಲ್ಲೊಂದು ಇಲ್ಲೊಂದು ಓಡಾಡ್ತಿದ್ದಾರೆ ಅಂತ ಶಬರಿ ಅವ್ರು ಹೇಳಿದ್ರು. ನಿಮ್ ಪ್ರಕಾರ? ಮೇಡಮ್ ಓಡಾಡ್ತಾನೆ ಇದೆ ಮೇಡಮ್, ಗಾಡಿಗಳು ಓಡಾಡ್ತಾನೆ. ಇವಾಗ ಆರಾಮ್ಸಿ ಇಲ್ಲ ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವಾಗ ನಾನು ಹೇಳೋದೇನಂತ ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಒಗ್ಗಟ್ಟಿಲ್ಲ ಅಂದ್ರೆ ನಿಮ್ಮ ಇಷ್ಟೂ ಪ್ರಯತ್ನಗಳು ಹೊಳೆಲಿ ಹುಣಸೆಹಣ್ಣನ್ನ ಕಲಿಸ್ದಂಗೆ ಯಾವುದಕ್ಕೂ ಪ್ರಯೋಜನ ಬರಲ್ಲ, ಕೆಲವರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಏಕಾಏಕಿ ಸಂಪೂರ್ಣವಾಗಿ ಬಂದ್ ಮಾಡಿ ಅಂತ ಹೇಳಿಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದೀವಿ. ಪ್ರತಿ ಸ್ಟ್ಯಾಂಡ್ಗಳಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕುಗಳ ಮಟ್ಟದಲ್ಲೂ ಹೋಗಿ ದಿನನಿತ್ಯ
ಅವ್ರಿಗೆ ಲಾರಿ ನೀವು ಚಾಲಕ ಮುಷ್ಕರ ಮಾಡೋರು ಒಂದಿನ ಎರಡು ದಿನ ಮಾಡಿದ್ರೆ ನಾವೇ ನಾನು ನಿಲ್ಲಿಸ್ತಾ ಹೇಳ್ಬಿಡ್ತೀನಿ, ಆತರ ಮುಷ್ಕರ ಮಾಡುವಂತವ್ರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಅದು ಆರ್ಥಿಕವಾಗಿ ಸ್ವಲ್ಪ ಪೆಟ್ಟು ತಾಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಲಾರಿ ಡ್ರೈವರ್ ಕ್ಲೀನರ್ಗಳನ್ನ ಸ್ವಲ್ಪ ನೀವು ಸಪೋರ್ಟಿಗೆ ತಗೊಳ್ಬೇಕು. ವಿಶ್ವಾಸಕ್ಕೆ ಹೆಂಗೆ ನೀನ್ ಓಡ್ಲಿಲ್ಲ ಅಂದ್ರೆ ಇವತ್ತಿನ ಕೂಲಿ ಏನಿದೆ ನಾನು ಕೊಡ್ತೀನಪ್ಪ ಅಂದ್ಬಿಟ್ರೆ ಬಹುಶಃ ಎಲ್ಲರೂ ಜಾಬ್ ಕೈ ಹಾಕೋ ಗಂಟೆ ಅಷ್ಟೇ ಮಾತ್ರ ಮೇಡಮ್, ಎತ್ತಿ ಕೊಡಕ್ ಯಾರಿಗೂ ಮನ್ಸೇ ಬರಲ್ಲ. ಡ್ರೈವರ್ ಬಗ್ಗೆ ಕಾಳಜಿನೇ ಇಲ್ಲ. ನಿಮ್ಮನ್ನ ನಂಬ್ಕೊಂಡೆ ಲಾರಿನ ನಂಬ್ಕೊಂಡು ಅವ್ರ ಇಡೀ ಕುಟುಂಬ ಕಾಯ್ತಾ ಇರುತ್ತೆ. ನೀವು ಒಂದಿನದ ಕೂಲಿಲಿ ಮಗನ್ ಸ್ಕೂಲ್ ಫೀಸ್ ಕಟ್ಬೇಕು, ಮತ್ತೊಂದು ಅವ್ರವ್ರದ್ದೇ ಕಷ್ಟ ಇರುತ್ತೆ. ಹಂಗಿದ್ದಾಗ ನಾನು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀನಿ ಅನ್ನೋದು ಫೈನ್ ಮಾಡಿ, ಸರ್ಕಾರಕ್ಕೆ ಬಿಸಿ ಮುಟ್ಸಿ. ಬಟ್ ನಿಮ್ಮವ್ರನ್ನ ನೀವು ಬೆಂಬಲಕ್ಕೆ ಅಂದ್ರೆ ಸಪೋರ್ಟಿಗೆ ತಗೊಳ್ಳಿ, ವಿಶ್ವಾಸಕ್ಕೆ ತಗೊಳ್ಳಿ. ಇಲ್ಲಪ್ಪ ಇಷ್ಟು ಕೂಲಿ ಏನಿದೆ ಅದು ನಾನು ಕೊಡ್ತೀನಿ ಅಂದ್ಬಿಟ್ರೆ ಬಹುಶಃ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಖಂಡಿತ ಅದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನ ಲಾರಿ ಮಾಲೀಕರು ಖಂಡಿತ ಮಾಡ್ತಾರೆ. ಏಜೆಂಟ್ ಸಂಘಟನೆಯವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ದಿನ ಕಳೆದ ಮಾಲೀಕರನ್ನ ನೋಡೋದಲ್ಲ, ಮಾಲೀಕರು ಇವತ್ತಿಲ್ಲ ಅಂದ್ರೆ ನಾಳೆ ಗಿಟ್ಟಿಸ್ತಾರೆ. ಸಾಮಾನ್ಯವಾಗಿ ಆಪರೇಟರ್ ಮತ್ತು ಕ್ಲೀನ್ ಮಾಡ್ತಾರೆ. ಖಂಡಿತ ಅವ್ರಿಗೆ ಖಂಡಿತವಾಗಿ ತಿಂಗಳಿಗೆ ಏನ್ ಸಂಬಳ ಮಾಲೀಕರು ಖಂಡಿತ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವತ್ತೊಬ್ಬ ಲಾರಿ ಚಾಲಕ ಬದುಕಿರೋದೇ ಮೂವ್ ಮಾಡ್ತೀನಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಡೈರೆಕ್ಷನ್ ಬರೋ ಗಂಟ, ಸ್ಟೇಟ್ ಗವರ್ಮೆಂಟ್ ಇಂದ ಡೈರೆಕ್ಷನ್ ಬರೋ ಗಂಟ ಚಾಲಕರಾದ್ರೆ ಸಾಯ್ಬೇಕಾ? ಅಲ್ಲ ವಿಶ್ವಾಸಕ್ಕೆ ತಗೊಳ್ತೀವಿ ಅಂತಿದಾರಲ್ಲ, ಬಿಡಿ ಸ್ವಲ್ಪ ತಲೆ ಈಗ ನಾವು ಹೇಳ್ದಂಗೆ 100 ಗಾಡಿ 200 ಗಾಡಿ ಇಟ್ಟವ್ರಿಗೆ ಯಾವುದೇ ಹೊರೆ ಆಗಲ್ಲ ಮೇಡಮ್. ಸಣ್ಣ ಪುಟ್ಟ 1-2 ಲಾರಿಗಳನ್ನ ಇಟ್ಕೊಂಡ್ರು ಅವ್ರಿಗೆ ಸಮಸ್ಯೆ ಬಾಧಕಗಳ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಯ್ತು. ಆಮೇಲೆ ಲಾರಿ ಡ್ರೈವರ್ಗಳು ಕ್ಲೀನರ್ಗಳು ಎಲ್ಲಾರನ್ನೂ ವಿಶ್ವಾಸ ತಗೋಬೇಕಾಯ್ತು. ಒಂದೇದು ಇವಾಗ 3 ದಿನಕ್ಕೆ ಮುಂಚೆ 3 ದಿನದ ಮೇಲೆ ಆದ್ರೆ ಅದಕ್ಕೆ ಪರಿಹಾರ ಏನು? ಅವ್ರಿಗೆ ಊಟ ತಿಂಡಿದ ವ್ಯವಸ್ಥೆ ಹೆಂಗೆ? ನೀವು ಸರ್ಕಾರಕ್ಕೆ ಎಷ್ಟು ಜೋರಾಗಿ ಹೊಡ್ತಾ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಲಾರಿನ ನಿಮ್ಮನ್ನ ನಂಬ್ಕೊಂಡಿರೋ ಕುಟುಂಬಗಳು ಮತ್ತೆ ಅವ್ರಿಗೆ ಅನುಕೂಲ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ನಾನು ಹೇಳೋದು ಹೋರಾಟ ಮಾಡ್ತೀನಿ, ನೆಪಕ್ ಮಾತ್ರ ನಾನು ಡ್ರೈವರ್ ಜೊತೆಲಿ ನಿಂತಿದ್ದೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ದುಡ್ಡು ಸುಳ್ಳು, ಮೋಸ ಮಾಡ್ಕೊಂಡು ಅವರ ವ್ಯವಸ್ಥೆನು ಅಂದ್ರೆ ಈಗೇನು ಅವರಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ಬೇಕು. ಹೋದಲ್ಲಿ ಬಂದಲ್ಲಿ ತುಂಬಾ ಲಾಂಗ್ ಪ್ರಯಾಣ ಇದ್ದಾಗ ಅಲ್ಲಿ ವಿಶ್ರಾಂತಿ ಗೃಹಗಳನ್ನು ಮಾಡ್ಬೇಕು, ಅದನ್ನೆಲ್ಲ ಸೇರಿಸಿದೀವಿ ಅಂತಾರೆ. ಇನ್ಶೂರೆನ್ಸ್ ಲಾರಿ ಚಾಲಕ ಆಕ್ಸಿಡೆಂಟ್ ಆಗೋಗುತ್ತೆ, ರೋಡಲ್ಲಿ ಹೋಗ್ತಾ ಇರ್ತಾನೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಪಾಪ ಅವ್ನ ಕುಟುಂಬಕ್ಕೆ ಯಾರು ಮೇಡಮ್? ಅಲ್ಲ ಅದೇ ಅವ್ರು ಪರವಾಗಿ ನಿಂತಿದ್ರಲ್ಲ, ಯಾಕೆ ಸಪೋರ್ಟ್ ಮಾಡಬಾರ್ದು ನೀವುಗಳೆಲ್ಲ ಅಂತ ಮೇಡಮ್. ಇವಾಗ ನೋಡಿ, ಇವಾಗ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಡ ತಂದು ಇವಾಗ ಒಂದು ಮಂಡಳಿ ತರಕ್ಕಂತ ವ್ಯವಸ್ಥೆಗಳನ್ನ ಮಾಡಿದ್ವಿ. ಅದ್ರಲ್ಲಿ ಏನೋ ಇವಾಗ ಚಾಲಕರಿಗೇನೋ ಇರೋದ್ರಲ್ಲಿ ಸ್ವಲ್ಪ ಸಲೀಸಾಗುತ್ತೆ. ಇವಾಗ ಇನ್ನೂ ಕಾರ್ಡೇ ತಲುಪಿಲ್ಲ. ಇವಾಗ ನಾನು 8 ಲಕ್ಷ ಕಾರ್ಡ್ ಪ್ರಿಂಟ್ ಆಯ್ತದೆ ಅಂತ ಹೇಳ್ತಾನೆ ಇದ್ದಾರೆ. ಅಸ್ಮಾತ್ ಇವತ್ತು ನಾಳೆ ಡ್ರೈವರ್ ಸತ್ತದ, ಅವ್ನ ಕುಟುಂಬಕ್ಕೆ ಹೆಂಗೆ 8 ಲಕ್ಷ ಪ್ರಿಂಟ್ ಆಗೋ ಗಂಟ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ, ಅಲ್ಲಿ ಗಂಟ ದುಡ್ಡು ಕೊಡಲ್ಲ. ಈಗ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ತಾನೆ ಇದೀವಿ. ಸಾಕಷ್ಟು ಸಂಘಟನೆಗಳು ವಿವಿಧ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದೀವಿ, ಬಿಸಿ ಮುಟ್ಟಿಸ್ತಾನೆ ಇದೀವಿ. ಇಲ್ಲಿ ಮೀಡಿಯೇಟರ್ಗಳು ಅಂತ ಯಾವ ಭ್ರಷ್ಟ ನಾಲಾಯಕ ನಾಚಿಕೆ ಕೆಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳ ತರ ಭ್ರಷ್ಟರು ಕೋಟೆಯನ್ನ ಕಟ್ಕೊಂಡಿದ್ದಾರೆ. ಅವರು ನಾವು ಒಂದು ಹೇಳಿದ್ರೆ ಅವ್ರು ಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಉತ್ತರ ನಾವು ಇಂತ ನಮ್ಮ ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳಿದ್ರೆ ಅವ್ರು ರಾತ್ರಿ ಹೊತ್ತು ಮೀಟಿಂಗ್ ಮಾಡೋದು ಬೇರೆ, ಬೆಳಗ್ಗೆ ಮಂತ್ರಿಗಳಿಗೆ ಬೇರೆ ರೀತಿಯಲ್ಲಿ. ಇತಿಹಾಸದಲ್ಲಿ ಎಲ್ಲಾರ ಭ್ರಷ್ಟಾಚಾರ ಇದ್ರೆ ಅತಿ ಭ್ರಷ್ಟಾಚಾರ, ಕಡು ಭ್ರಷ್ಟಾಚಾರ ಯಾವ್ದೇ ಆಗ್ಲಿ ಅಧಿಕಾರಿಗಳಾಗ್ಲಿ ಚಾಲಕರನ್ನ ಯೂಸ್ ಮಾಡ್ಕೊಂಡು ಥ್ರೋ ಮಾಡ್ತಾರೆ ಹೊರತು ಚಾಲಕರ ಪರವಾಗಿ ನಿಂತಿರುವಂತ ಯಾವ ನಿಮ್ ಬೇಡಿಕೆಗಳು ಏನ್ ಸರ್? ಒಂದು ಡೀಸೆಲ್ ದರ ಜಾಸ್ತಿ ಆಗ್ತದೆ, ಅದನ್ನ ಕಡಿಮೆ ಮಾಡಿ ಅಂತ ನಮಗೆ ಹೊರೆ ಆಗ್ತದೆ. ಓಕೆ, ಅದನ್ನ ಬಿಟ್ಟು ಬೇರೆ ಏನು? ನಾನು ಅದನ್ನ ಹೇಳ್ತಿರೋದು ಈಗ ಕಳೆದ ವರ್ಷ ಪೋಸ್ಟ್ಗಳನ್ನ ಬೇಡ ಅಂತ ಇದ್ದೀರಾ ನೀವು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಡಿಜಿಟಲೈಸೇಷನ್ ಆಯ್ತು, ಕೇರಳದಲ್ಲಿ ನೋ ಕರಪ್ಷನ್, ಚೆಕ್ ಪೋಸ್ಟ್ ಬೇಡ ಅಂತ ಇದ್ದೀರಾ. ಚೆಕ್ ಪೋಸ್ಟ್ ಉದ್ದೇಶ ಏನು ಹೇಳಿ ಸರ್? ಈಗ ಇಲ್ಲಿ ಹೆಂಗಿದ್ರೆ ಮೇಡಮ್, ಸೇಫ್ಟಿ ಪರ್ಪಸ್ ಅಲ್ವಾ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕಲ್ವಾ? ಹೌದು. ಹಂಗಿದ್ದಾಗ ನಿಮ್ದೇನಿದೆ ಡಾಕ್ಯುಮೆಂಟ್ಸ್ ತೋರಿಸಿ ಒಳಗ್ ಬರಕ್ಕೆ ಏನ್ ಸಮಸ್ಯೆ? ಈಗ ಆನ್ಲೈನ್ ವ್ಯವಸ್ಥೆ ಇದೆಯಲ್ಲ ಮೇಡಮ್, ಮನೇಲೆ ಕೂತ್ಕೊಂಡು ನೋಡಬಹುದಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ನಿಮ್ಮ ವೆಹಿಕಲ್ ನಂಬರ್ ಹಾಕಿ. ವೆಹಿಕಲ್ ನಂಬರ್ ಓಕೆ, ವೆಹಿಕಲ್ ಅಲ್ಲಿ ಚೆಕ್ ಪೋಸ್ಟ್ ಮಾಡೋದೇನು ಕೇಳಿ, ವೆಹಿಕಲ್ ಒಳಗೆ ಏನಿದೆ ಅಂತಾನೂ ನೋಡ್ತಾರಲ್ವಾ, ಬರೀ ಗಾಡಿ ನಂಬರ್ ನೋಡಲ್ಲ, ನಮ್ಮ ರಾಜ್ಯದ ಹೊರ ರಾಜ್ಯದ ಅಷ್ಟೇ ನೋಡಲ್ಲ, ಏನ್ ತಗೊಂಡು ಹೋಗ್ತಿದ್ದಾರೆ ಅಂತ ನೋಡ್ತಾರೆ. ಚೆಕ್ ಪೋಸ್ಟ್ ಇಂಪಾರ್ಟೆಂಟ್. ಒಳ್ಳೇದು, ಆ ಚೆಕ್ ಪೋಸ್ಟ್ ಅಲ್ಲಿ ಅಧಿಕಾರಿಗಳು ಇರ್ತಾರಲ್ಲ ಅವರು ಅದನ್ನ ಬೆಂಡ. ಯಾಕೆಂದ್ರೆ ನೋಡಿ, ಇವಾಗ ಗೋವಾದಿಂದ ಒಂದು ಲಾರಿ ಬರುತ್ತೆ ಅಂದಾಗ ಅದ್ರೊಳಗೆ ಏನಿರುತ್ತೆ ಏನಿರಲ್ಲ ಅಂತ ಗೊತ್ತಿರಲ್ಲ. ಅದ್ರೊಳಗೆ ಡ್ರಿಂಕ್ಸ್ ಇರ್ಬೋದು, ಬೇರೆನೇ ಇರ್ಬೋದು, ಬಟ್ ಅದಕ್ಕೋಸ್ಕರ ಚೆಕ್ ಪೋಸ್ಟ್ ಬೇಕು. ಏನಾಗ್ತಾ ಇದೆ, ನಿಮ್ಮ ಮನವಿನ ಸರಿಯಾದ ರೀತಿಲಿ ಕನ್ವೆ ಮಾಡಕ್ ಆಗ್ತಿಲ್ಲ. ನೋಡಿ, ಈಗ ನಿಮ್ಮ ಬೇಡಿಕೆಯಲ್ಲಿ ನಾನೇ ಒಂದ್ ಗಮನಿಸ್ದಂಗೆ ಚೆಕ್ ಪೋಸ್ಟ್ ಬೇಡ ಅಂದ್ರು, ಅದ್ ಹೆಂಗ್ ಬೇಡ ಅನ್ನಕ್ಕಾಗುತ್ತೆ? ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಮಾಡ್ದಂಗ, ಅದು ವಿರೋಧ ಮಾಡ್ದಂಗೆ. ನೀವು ಹೇಳ್ಬೇಕು ಅಲ್ಲಿರೋ ಅಧಿಕಾರಿಗಳು ಭ್ರಷ್ಟರಾಗ್ತಾ ಇದ್ದಾರೆ, ಅದನ್ನ ಸರಿ ಮಾಡಿ. ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ ಅದು, ನಾವ್ಯಾರು ಬೇಡ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ ಅಲ್ಲಿ ಇದೆ. ಅವರು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಕೇರಳದಲ್ಲಿ ಮುಗಿದೋಯ್ತು, ಮಹಾರಾಷ್ಟ್ರದ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ನಿಲ್ಲಿಸಬೇಕು. ಕಳೆದ 2 ವರ್ಷದಿಂದ ಹೊಸ ಸರ್ಕಾರ ಬಂದಿದೆ, ಹಳೆ ಸರ್ಕಾರದ್ದು ಅಂತೇಳಿ ತಳ್ಕೊಂಡು ಈಗೇನೋ ಇನ್ನೊಂದು ವರ್ಷಕ್ಕೆ ಮುಖ್ಯಮಂತ್ರಿಗಳನ್ನ ಬೇಡ್ಕೊಂಡಿದ್ದಾರೆ ಅಂತ ಈ ಅಧಿಕಾರಿಗಳು. ಯಾಕೆ ಭ್ರಷ್ಟಾಚಾರ ಮಾಡ್ಬೇಕಲ್ವಾ?
ಭ್ರಷ್ಟಾಚಾರ ಮಾಡಿ ಆಮೇಲೆ ಸಂಪಾದನೆ ಇದು ಮಾಡ್ಬೇಕಲ್ವಾ ಅದಕ್ಕೆ? ನಮ್ಮ ಕರ್ನಾಟಕದ ಗಡಿಭಾಗ ಚೆಕ್ ಪೋಸ್ಟ್ ನಲ್ಲಿ ಎಷ್ಟು ಸತಿ ಲೋಕಾಯುಕ್ತ ದಾಳಿ ಮಾಡಿಲ್ಲ, ಎಷ್ಟು ಸತಿ ಕೋಟಿಗಟ್ಟಲೆ ದುಡ್ಡು ಹಿಡಿದಿಲ್ಲ. ಬರೀ ಇವರು ದಂಧೆನೇ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಸಾಮಾನ್ಯ ಜನತೆ ಪರಿಸ್ಥಿತಿ ಏನು ಮೇಡಮ್? ಇವರು ಚೆಕ್ ಪೋಸ್ಟ್ಗಳು ನೀವೇ 1,500 ರೂಪಾಯಿ ಕಡೆ ಕೆಲಸ ಆಗೋದು 15-20 ಸಾವಿರ ರೂಪಾಯಿ ಕೊಟ್ಟು ಹೋಗ್ಬೇಕು ಖಂಡಿತ, ಒಬ್ಬ ಮಧ್ಯಮ ಖಂಡಿತ, ವರ್ಗದವರಿಗೆ. ಖಂಡಿತ. ದೊಡ್ಡ ಇಲ್ಲಿ ಹೊರೆ. ಬಂದಿರೋದು ಅವ್ರು ಬದುಕು ಕಟ್ಕೊಳ್ಳಕ್ಕೆ ಚಾಲಕರ ಬದುಕನ್ನ ಹಾಳು ಮಾಡ್ದವ್ರು. ನೆಪಕ್ಕೆ ಮಾತ್ರ ನಾನು ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಯಾರೇ ಆಗ್ಲಿ, ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಇನ್ನೊಬ್ರು ಮಗ್ದೊಂದಾಗಿರ್ಬೋದು, ಇವತ್ತು ನಡೀತಾರಂತದ್ದು ಬರೀ ದಂಧೆಗಳೇ ಮೇಡಮ್. ಇಲ್ಲಿ ಎಲ್ಲಾದ್ರಲ್ಲೂ ದುಡ್ಡೇ, ಲಂಚ ಒಂದೊಂದೇ ಅವತಾರ ನಡೀತಾ ಕ್ಲಾರಿಟಿ ಇದೆ. ತಗೊಳ್ಳೋಣ. ಓಕೆ, ಡೀಸೆಲ್ದಾಯ್ತು, ಚೆಕ್ ಪೋಸ್ಟ್ ಇಂದ ಏನು ಅಂತ ಕನ್ವೆ ಮಾಡಿದ್ವಿ. RTO ಏನೇನ್ ಸಮಸ್ಯೆ ಅಂತ ಹೇಳ್ತಾ ಇದ್ರಿ, ಹೇಳಿ ಈಗ ಏನೇನ್ ಸಮಸ್ಯೆ ಆಗ್ತದೆ? RTO RTO ಇವಾಗ ಡಿಸ್ಟ್ರಿಕ್ಟ್ ವೈಸ್ ಒಂದು RTO ಆಫೀಸರ್ನ ನೇಮಕ ಮಾಡಿ ಬಿಟ್ಟಿರ್ತೀರಿ ನೀವು. ಅವ್ನು ರೋಡಲ್ಲಿ ಇದ್ಕೊಂತಾನೆ, ರೋಡಲ್ಲಿ ಇದ್ಕೊಂಡು 10 ಗಾಡಿ ಹಿಡಿದ್ರೆ 5 ಗಾಡಿ ಫೈನ್ ಹಾಕ್ತಾನೆ, 5 ಗಾಡಿ ಜಾಬ್ ದುಡ್ಡು ಇಸ್ಕೊಂಡು ಜಾಬ್ ಹಾಕೊಂಡು ಮನೆಗೆ ಹೋಗ್ತಾನೆ. ಅಷ್ಟೇ ನಡೀತಾ ಇರೋದಿಲ್ಲ. ನೀವು ಇಲ್ಲಿ ಸರಿಯಾದ ಏನು ನಡೀತಾ ಇಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿದ್ರು ಅವ್ರೇನ್ ಅದ್ರೊಳಗೆ ಏನೋ ಒಂದು ತಪ್ಪು ಹೇಳ್ತಾರೆ ಮೇಡಮ್. ಇವಾಗ ಏನಾಗುತ್ತೆ, ಅವ್ರು ಹೇಳ್ದಂಗೆ ಸ್ವಲ್ಪ ಟನ್ನೇಜ್ ಜಾಸ್ತಿ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಟನ್ನೇಜ್ ಜಾಸ್ತಿ ಇರುತ್ತೆ. ಅವ್ರು ಎಂತ ಕಿಲಾಡಿಗಳು ಅಂದ್ರೆ ಅಂತ ಕಿಲಾಡಿಗಳು. ಗಾಡಿ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ ಅಷ್ಟು ತೂಕ ಅಂತ. ಅದಲ್ಲದೆ ಅದ್ರ ಜೊತೆಗೆ ಒಂದು 4 ಜನ ಬ್ರೋಕರ್ ಇಟ್ಕೊಂಡಿರ್ತಾರೆ. ಆಕ್ಚುಲಿ ಅದು ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ಅಧಿಕಾರಿಗಳೇ ಅದನ್ನ ಸಾರ್ ಎಷ್ಟು ಹೇಳ್ದಂಗೆ ಇರ್ಬಾರ್ದು? ಸಾರ್ ಹೇಳ್ದಂಗೆ ಬೇರೆ ರಾಜ್ಯಗಳಿಗೆ ಹೋಲಿಸ್ತಾರೆ, ಇದೇ ಆಂಧ್ರಗೆ ಏನೋ ಹೊಟ್ಟೋಯ್ತು ಅಂತ ಹೇಳಿದ್ರೆ 500 kg ಟೆನ್ನೇಜ್ ಇದ್ರೆ 24,000 ರೂಪಾಯಿ ಫೈನ್ ಹಾಕ್ತಾರೆ. ನಮ್ ಕರ್ನಾಟಕದವರು 500 kg ಇದ್ರೆ 5,000 ರೂಪಾಯಿ ಇಸ್ಕೊಂಡು ಜೇಬ್ ಹಿಡ್ಕೊಂಡು ಹೋಯ್ತಾರೆ ಅಷ್ಟೇ. ಅಧಿಕಾರಿಗಳು ಸರಿ ಇಲ್ಲ. ಓಕೆ, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಸಾರಿಗೆ ಇಲಾಖೆ ಚೆನ್ನಾಗಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ತುಂಬಾ ಒಳ್ಳೆ ಕೆಲಸ. ಮ್ಯಾಕ್ಸಿಮಮ್ ಎಷ್ಟು ಟನ್ ಇರಬೇಕು ಅಂತ? ಮೇಡಮ್ ಇವಾಗ ಒಂದೊಂದ್ ಗಾಡಿಗೆ ಒಂದೊಂದು ಇರುತ್ತೆ. ಇವಾಗ ಆ ಗಾಡಿಗೆ ತಕ್ಕನಾಗಿ ಪಾಸಿಂಗ್ ಇರುತ್ತೆ. ಗಾಡಿ ಆ ವೆಯ್ಟ್ ಆದ್ಮೇಲೆ ಎಕ್ಸ್ಟ್ರಾ ವೆಯ್ಟ್ ಹಾಕಿದ್ರೆ ಗೊತ್ತಾಗುತ್ತೆ, ಎಂತವ್ರಿಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಇವರು ಫೈನ್ ಹಾಕುವಂತ ಮಾಡ್ತಾರೆ. ನೀವು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀರಾ ನಮ್ಮ ವಾಹಿನಿ ಮುಖಾಂತರ. ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಒಂದು ಹೇಳ್ತೀನಿ, ದಯವಿಟ್ಟು ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳು ನೇಮಿಸಿ, ಬ್ರೋಕರ್ಗಳು ಬೇಡ. ಇದನ್ನ ಹೇಳಿ, ಚೆಕ್ ಪೋಸ್ಟ್ ಬೇಡ ಅಂತ ಹೇಳ್ತಾ ಇಲ್ಲ ಇವರು. ನೋಡಿ, ಕನ್ವೆ ಮಾಡೋದು ಸರಿಯಾಗಬೇಕು. ಚೆಕ್ ಪೋಸ್ಟ್ ಅಲ್ಲಿ ಹಾಕೋ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಆಮೇಲೆ ಬ್ರೋಕರ್ ವಸೂಲಿ ಗೆಲ್ತಿದ್ದಾರೆ, ವಸೂಲಿ ಗಿರಾಕಿಗಳಾಗಿದ್ದಾರೆ ಅಂತ ಇವ್ರ ಪ್ರಾಬ್ಲಮ್. ದಿನನಿತ್ಯ ನಾವೇ ನೋಡ್ತಾ ಇದಿಲ್ಲ ಮೇಡಮ್. ಆಮೇಲೆ ಇನ್ನೊಂದುಗಳೇ ಅನೌನ್ಸ್ ಮಾಡ್ತಾ ಇದ್ರೆ ಅಲ್ಲಿ ಹಿಡಿದ್ರು ಇಲ್ಲಿ ಹಿಡಿದ್ರು ನೀವೇ ಮುಂದೆ ನಿಂತು ಇವತ್ತು ಕರ್ನಾಟಕದಲ್ಲಿ ಒಂದು ಭಾಗವಾಗಿ ನಿಂತಿದ್ದೀರಾ ಅಂತೇಳಿ, ನ್ಯಾಯ ಎಲ್ಲ ಸಿಗ್ತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮಗಳಿಂದಾನೇ ಸಿಗ್ತಾ ಇರೋದು. ಈಗ ನೀವೆಲ್ಲ ಅಷ್ಟೊಂದು ಹಿಡಿದುಕೊಡ್ತೀರಾ, ನಾವು ದೂರುಗಳನ್ನ ಕೊಟ್ಟಿದ್ದೀವಿ. ಯಾವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಅದೇ ಚಿನ್ನ ಕೆಟ್ಟೋಯ್ತಾ? ಇಷ್ಟೇ ಗ್ರಾಮ್ ಇರ್ಬೇಕು ಅನ್ನಕ್ ಸ್ವಲ್ಪ ಏರುಪೇರು ಆದಾಗ್ಲೂ ನೀವು ಅದನ್ನ ಹಂಗಲ್ಲ ವಸೂಲಿಗೆ ಇಳಿತೀರಿ ಅಂದಾಗ ನಮಗೆ ನೀವು ಬರ್ಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಚಿನ್ನದ ಗ್ರಾಮ್ ಕೆಟ್ಟೋಯ್ತಾ? 1 ಗ್ರಾಮ್ ಹೆಚ್ಚಾಗಿ ಮಾಡ್ಕೊಬಿಟ್ಟವ್ರೆ. ನಿಮ್ಗೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಒಂದು RTO ಇನ್ಸ್ಪೆಕ್ಟರ್ ಒಂದು ಸ್ಲಿಪ್ ಒಂದು ಸೈನ್ ಮಾಡಿ ಸ್ಲಿಪ್ ಮಾಡ್ಕೊಟ್ಬಿಡ್ತಾನೆ. ಅವನು ಇಲ್ಲಿ ದುಡ್ಡು ಕಟ್ಟಿದ್ರೆ ಇನ್ನೊಂದು RTO ಹಿಡಿದ್ರೆ ಆ ಸ್ಲಿಪ್ ತೋರಿಸ್ಬೇಕು. ಓಕೆ, ಅಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದೀವಿ, ಇದು ಕಮಿಟ್ chain ಆಗ್ಬಿಟ್ಟಿದ್ದೀವಿ link ನಾವು. hold ಆಗಿದೆ, blue ಕಮಿಟ್ mark ಆಗ್ಬಿಟ್ಟಿದ್ದೀವಿ, ಇಲ್ಲಿ ಕಮಿಟ್ ಆಗಿದ್ದೀವಿ, ಕೋಡ್ ನಂಬರ್ ಈ ಫಿಲಮ್ ಎಲ್ಲ ತೋರಿಸ್ತಾರಲ್ಲ, ಕೋಡ್ ನಂಬರ್ ಇಲ್ಲಿ ಕಮಿಟ್ ಆಗಿದ್ದೀವಿ, ನೀನೇನು ತೀಸ್ಕೊಬೇಡ, ಕಳಿಸ್ಬಿಡು ಅಂತ. Okay, ಇಂಥ ಭ್ರಷ್ಟ ವ್ಯವಸ್ಥೆನ ಸರ್ಕಾರ ಮಾಡ್ಬಿಟ್ಟು ಈಗ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೊಡ್ತಾರಲ್ಲ, ಇವ್ರಿಗೇನು ಸ್ವಲ್ಪನಾರು ಜವಾಬ್ದಾರಿ ಇದೆ ಮೇಡಮ್ ಅವ್ರಿಗೆ? ಟೋಲ್ ಸಮಸ್ಯೆ ಏನು ಇವಾಗ ನಿಮ್ದು? ಟೋಲ್ ಅಲ್ಲಿ ಏನಾಗ್ತಾ ಇದೆ? ಟೋಲ್ನ ಕಟ್ಟಿಸ್ಕೊಳ್ತಾರೆ ಅಷ್ಟೇ. ಯಾವುದೇ ರಸ್ತೆ ಸರಿ ಇಲ್ಲ, ರಿಫ್ಲೆಕ್ಟರ್ಗಳಿಲ್ಲ. ಮತ್ತೆ ಮೂಲವಾಗಿ ನಾನು ಹೇಳ್ತೀನಿ ಕೇಳಿ, ಒಂದು ಆಕ್ಸಿಡೆಂಟ್ ಆಯಿತು ಅನ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬ ಡ್ರೈವರ್ ಸ್ಪಾಟ್ ಔಟ್ ಆತ, ಇಲ್ಲ ಏನೋ ಒಂದು ವೆಹಿಕಲ್ ಇಂಜುರಿ ಆಯಿತು. ಟೋಲ್ ವ್ಯವಸ್ಥೆಯಲ್ಲಿ ಅವ್ರದೇ ಆದಂತ ಆಂಬುಲೆನ್ಸ್ ಕಳಿಸ್ಬೇಕು, ಅವ್ರದೇ ಆದಂತ ಒಂದು ಪ್ರೊಟೆಕ್ಷನ್ ಕೊಡಬೇಕು. ಗೊತ್ತಾಗುತ್ತೆ, ನೀವು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತ್ರೆ ಇವ್ರು ಕಳಿಸ್ಬೇಕು. ಪಾಲನೆ ಮಾಡ್ತಾ ಇಲ್ಲ. ಒಂದು ಅದನ್ನ ಜನ ನಾವು ಕೇಳ್ತಾ ಇಲ್ಲ, ಅವರು ಆಡಿದ್ದೆ ಆಟ. ಅದಾದ್ಮೇಲೆ